ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಮೂಲಕ ಎಲ್ಲರಿಗೂ ತುಂಬ ಇಷ್ಟ ಆಗುವಂತಹ ಬಾಯಲ್ಲಿ ಬೆಣ್ಣೆಯಂತೆ ಕರಗುವ ಕೇಸರಿ ಬಾತ್ನ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಈ ರೀತಿಯಾಗಿ ಈ ಅಳತೆಯಲ್ಲಿ ಕೇಸರಿ ಬಾತ್ನ ಮಾಡಿ ನೋಡಿ, ತುಂಬಾ ಸಾಫ್ಟಾಗಿ ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಫಸ್ಟ್ ಟೈಮ್ ಮಾಡಿದ್ರೂ ಸಹ ಈ ವಿಧಾನದಲ್ಲಿ ನೀವೇನಾದರೂ ಕೇಸರಿ ಬಾತ್ ಮಾಡಿದ್ದೀರಾ ಅಂತಂದರೆ ತುಂಬ ಚೆನ್ನಾಗಿ ಮಾಡ್ತೀರಾ. ಸೊ ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಬನ್ನಿ, ಇವಾಗ ಲೇಟ್ ಮಾಡ್ದಿರಾ ತುಂಬಾನೇ ಮೃದುವಾಗಿರುವಂತಹ ಈ ರವೆ ಕೇಸರಿ ಬಾತ್ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡೋಣ. ಕಡಾಯಿಗೆ ಅರ್ಧ ಕಪ್ ಆಗುವಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ಸೊ ಈ ರೀತಿ ಯಾವುದಾದ್ರೂ ಒಂದು ಕಪ್ಪಲ್ಲಿ ಎಲ್ಲನೂ ಮೆಜರ್ಮೆಂಟ್ ಮಾಡಿ ತಗೊಳ್ಳಿ. ಅವಾಗ ನಿಮ್ಗಿಲ್ಲಿ ಕೇಸರಿ ಬಾತ್ ಅನ್ನೋದು ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಸೊ ಯಾವ ಕಪ್ಪಲ್ಲಿ ತುಪ್ಪ ತಗೊಂಡಿದ್ದೀನೋ ಅದೇ ಕಪ್ಪಲ್ಲಿ 1/4 ಕಪ್ ಆಗುವಷ್ಟು ಎಣ್ಣೆ ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸೊ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದರಲ್ಲಿ ಒಂದು 1/4 ಕಪ್ ಆಗುವಷ್ಟು ಎಣ್ಣೆ ತುಪ್ಪ ಮಿಕ್ಸ್ನ ಎತ್ತಿಟ್ಕೊಳ್ಳಿ. ಸೊ ಈ ಎಣ್ಣೆ ತುಪ್ಪ ಮಿಕ್ಸ್ನ ಏನು ಮಾಡೋದು ಅಂತಂದ್ಬಿಟ್ಟು ನಿಮ್ಗಿಲ್ಲಿ ಕೊನೆಯಲ್ಲಿ ತೋರಿಸ್ಕೊಡ್ತೀನಿ. ಈಗ ಪಕ್ಕಕ್ಕೆ ಇಟ್ಕೊಂಡು ಇದರಲ್ಲಿಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಬಾದಾಮಿ, ಹಾಗೆಯೇ 1 ಟೇಬಲ್ ಸ್ಪೂನ್ ಆಗುವಷ್ಟು ಗೋಡಂಬಿ, ಹಾಗೆಯೇ 1 ಟೇಬಲ್ ಸ್ಪೂನ್ ಆಗುವಷ್ಟು ದ್ರಾಕ್ಷಿನ ಸಹ ಹಾಕ್ಕೊತಾ ಇದ್ದೀನಿ. ಈ ಡ್ರೈ ಫ್ರೂಟ್ಸ್ ಜೊತೆಯಲ್ಲಿ ನಾನಿಲ್ಲಿ 1 ಕಪ್ ಆಗುವಷ್ಟು ಚಿರೋಟಿ ರವೆ ಹಾಕ್ಕೊತಾ ಇದ್ದೀನಿ. ಸೊ ಯಾವ ಕಪ್ಪಲ್ಲಿ ತುಪ್ಪ ತಗೊಂಡಿದ್ದೀನೋ ಅದೇ ಕಪ್ಪಲ್ಲಿ ರವೆನ ಸಹ ತಗೊಂಡಿದ್ದೀನಿ. ಈಗ ಈ ರೀತಿ ಮಿಕ್ಸ್ ಮಾಡ್ಕೊತಾ ಲೋ ಫ್ಲೇಮ್ನಲ್ಲಿ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಜೊತೆಗೆ ನಾವಿಲ್ಲಿ ಎಣ್ಣೆ ತುಪ್ಪ ಎರಡನ್ನು ಹಾಕಿ ಮಾಡೋದ್ರಿಂದ ಕೇಸರಿ ಬಾತ್ ಅನ್ನೋದು ನಮಗಿಲ್ಲಿ ತುಂಬ ಹೊತ್ತು ಸಾಫ್ಟ್ ಆಗಿರುತ್ತೆ. ಸೊ ಹಾಗಾಗಿ ಈ ವಿಧಾನದಲ್ಲಿ ನೀವು ಕೇಸರಿ ಬಾತ್ನ ಮಾಡಿ ನೋಡಿ. ಈ ರೀತಿಯಾಗಿ ಗೋಲ್ಡನ್ ಕಲರ್ ಬಂದಾದ್ಮೇಲೆ ಯಾವ ಕಪ್ಪಲ್ಲಿ ರವೆ ತುಪ್ಪ ಎಲ್ಲ ತಗೊಂಡಿದ್ದೀರೋ ಅದೇ ಕಪ್ಪಲ್ಲಿ ನಾನಿಲ್ಲಿ 3 ಕಪ್ ಆಗುವಷ್ಟು ತುಂಬ ಬಿಸಿಯಾಗಿರುವಂಥ ನೀರನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡಿದ್ದಾದ್ಮೇಲೆ ಲೋ ಫ್ಲೇಮ್ನಲ್ಲಿ ಮಿಕ್ಸ್ ಮಾಡ್ಕೊತಾ ರವೆನ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಈ ರೀತಿ ಆಲ್ಮೋಸ್ಟ್ ನಮಗಿಲ್ಲಿ ರವೆ ಅನ್ನೋದು ಬೆಂದೋಗಿದೆ. ಸೊ ಈ ರೀತಿಯಾಗಿ ಬೆಂದಾದ್ಮೇಲೆ ಯಾವ ಕಪ್ಪಲ್ಲಿ ರವೆ ತಗೊಂಡಿದ್ದೀರೋ 1 ಕಪ್ ರವೆಗೆ 1 ಕಪ್ ಆಗುವಷ್ಟು ಸಕ್ಕರೆ ಹಾಕ್ಕೊಂಡು ಜಸ್ಟ್ ಈ ರೀತಿ ಮಿಕ್ಸ್ ಮಾಡ್ಕೊತಿದ್ದಂತೆ ನಮಗಿಲ್ಲಿ ಸಕ್ಕರೆ ಅನ್ನೋದು ಕರ್ಗೋಗ್ಬಿಡುತ್ತೆ. ಲೋ ಫ್ಲೇಮ್ನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸಕ್ಕರೆ ಪೂರ್ತಿಯಾಗಿ ಕರ್ಗೋಗಿದೆ. ಸೊ ಈ ರೀತಿಯಾಗಿ ಸಕ್ಕರೆ ಕರ್ಗಿದ್ದಾದ್ಮೇಲೆ ಇದರಲ್ಲಿಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕೇಸರಿ ದಳನ 1 ಟೇಬಲ್ ಸ್ಪೂನ್ ಆಗುವಷ್ಟು ನೀರ್ ಜೊತೆಯಲ್ಲಿ ನೆನೆಸಿ ಹಾಕ್ಕೊತಾ ಇದ್ದೀನಿ. ಹಾಗೆಯೇ 1/4 ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಸಹ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಮಿಕ್ಸ್ ಮಾಡ್ಕೊತಿದ್ದಂತೆ ನಮಗಿಲ್ಲಿ ಆಲ್ಮೋಸ್ಟ್ ನಮಗಿಲ್ಲಿ ಕೇಸರಿ ಬಾತ್ ಅನ್ನೋದು ರೆಡಿ ಆಗೋಗುತ್ತೆ. ನಮಗಿಲ್ಲಿ ಪ್ಯಾನಿಂದನೂ ಸಹ ಸಪ್ರೇಟ್ ಆಗ್ತಾ ಇರುತ್ತೆ. ಈ ಟೈಮಲ್ಲಿ ನಾವು ಸ್ಟಾರ್ಟಿಂಗಲ್ಲಿ ಎಣ್ಣೆ ತುಪ್ಪ ಮಿಕ್ಸ್ನ 1/4 ಕಪ್ ಆಗುವಷ್ಟು ಎತ್ತಿಟ್ಕೊಂಡಿದ್ರಲ್ವಾ, ಸೊ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಒನ್ಸ್ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 1-2 ನಿಮಿಷ ಲೋ ಫ್ಲೇಮ್ನಲ್ಲಿ ಬಿಟ್ಬಿಡಿ. ಆಗ ನಾವು ಹಾಕ್ಕೊಂಡಿರುವಂಥ ಎಣ್ಣೆ ತುಪ್ಪ ಅನ್ನೋದು ಈ ರೀತಿ ಸೈಡಲ್ಲಿ ಬಿಡ್ತಾ ಬರುತ್ತೆ. ಸೊ ಈ ಟೈಮಲ್ಲಿ ನೀವು ಫ್ಲೇಮ್ನ ಆಫ್ ಮಾಡ್ಕೊಂಬಿಡಿ. ಅಷ್ಟೇ, ತುಂಬಾ ರುಚಿಯಾಗಿರುವಂತಹ ಬಾಯಲ್ಲಿ ಬೆಣ್ಣೆಯಂತೆ ಕರಗುವ ಕೇಸರಿ ಬಾತ್ ಅನ್ನೋದು ನಮಗಿಲ್ಲಿ ರೆಡಿ ಆಗೋಗುತ್ತೆ. ಸೊ ಈ ಅಳತೆ ಪ್ರಕಾರ ಈ ವಿಧಾನದಲ್ಲಿ ಕೇಸರಿ ಬಾತ್ನ ಮಾಡಿದ್ದೀರಾ ಅಂತಂದರೆ ಫಸ್ಟ್ ಟೈಮ್ ಮಾಡಿದ್ರೂ ಸಹ ನೀವು ಪರ್ಫೆಕ್ಟಾಗಿ ರವೆ ಕೇಸರಿ ಬಾತ್ನ ಮಾಡ್ತೀರಾ. ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಈ ಸಲ ನೀವು ಈ ರೀತಿಯಾಗಿ ಕೇಸರಿ ಬಾತ್ ಮಾಡಿದಾಗ ಈ ವಿಧಾನದಲ್ಲಿ ಮಾಡಿ ನೋಡಿ. ಮಾಡಿದ್ದಾದಮೇಲೆ ನಿಮಗೂ ಸಹ ಹೇಗೆ ಬಂತಂದ್ಬಿಟ್ಟು ಮರಿದೇ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವಿನ್ನೂ ಮೇಘಶ್ರೀಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ.